ನಮಸ್ಕಾರ ಆಚಾರ್ಯ. ನಮಸ್ಕಾರ ನಮಸ್ಕಾರ ಆಚಾರ್ಯ ಶ್ರೀನಿವಾಸ. ಆಚಾರ್ಯ. ನಮಸ್ಕಾರ. ಮತಿವಿರನುಮೇಜಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಜಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪತಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂ ನಾಜಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವಲಜೆ ವಿಸ್ತಾರಿಗೋ ಸಂತತಿಃ ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇನ ಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌನಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತವಾಸ ಭೂಮಿಃ ಸಂನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾತ್ವಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೇ ಗುರೂನ್ ಮಮ ಶ್ರೀಮದಾನಂದತೀರ್ಥಾದಿ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚರಿ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮತ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. 226ನೇಯ ಸುಧಾಮೂಲ. ಅದರಲ್ಲಿ ಈಗ ಹೊಸ ವಿಚಾರ ಪ್ರಾರಂಭ ಆಯ್ತು. ನಮ್ಮ ಕಣ್ಣು, ಕಿವಿ, ಮೂಗು ಎಲ್ಲ ಜ್ಞಾನೇಂದ್ರಿಯಗಳೇನಿದೆ, ಈ ಜ್ಞಾನೇಂದ್ರಿಯ ಬರೀ ಈ ಕಾಲದ ವಸ್ತು ಅಷ್ಟೇ ಗ್ರಹಣ ಮಾಡೋದಲ್ಲ, ಬರೀ ವರ್ತಮಾನ ಕಾಲದ ವಸ್ತುವಿನ ಜ್ಞಾನ ಅಷ್ಟೇ ತಂದುಕೊಡೋದಲ್ಲ, ಹೊರತು ಭೂತಕಾಲ ಹಿಂದಿನ ಕಾಲದಲ್ಲಿರುವ ವಸ್ತುವಿನ ಜ್ಞಾನವನ್ನೂ ತಂದುಕೊಡುತ್ತೆ ನಮ್ಮ ಕಣ್ಣು. ಇದು ಅಸಾಧ್ಯವಾದ ಮಾತು ಅಂತ ನಮ್ಗನ್ಸುತ್ತೆ. ಹೇಗ್ ಸಾಧ್ಯ? ಕಣ್ಣಿಗೆ ಶಕ್ತಿ ಇರೋದು ಎಷ್ಟು? ಈ ಕಾಲದಲ್ಲಿರೋ ವಸ್ತು, ಹತ್ರದಲ್ಲಿರೋ ವಸ್ತುವಿನ ಬಗ್ಗೆ ಜ್ಞಾನ ಬರುತ್ತಷ್ಟೇ. ಈ ಕಾಲದಲ್ಲಿ ಇರ್ಬೇಕು ಒಂದು, ಜೊತೆಗೆ ಹತ್ರದಲ್ಲಿರ್ಬೇಕು. ತುಂಬಾ ದೂರದಲ್ಲಿದ್ದರೆ ನಮ್ಗೆ ಆ ವಸ್ತುವಿನ ಜ್ಞಾನ ಆಗಲ್ಲ, ಬರಲ್ಲ ನಮಗೆ ಕಣ್ಣಿಂದ. ಹಾಗಾದ್ರೆ ಈಗಿರ್ಬೇಕು, ಜೊತೆಗೆ ಹತ್ರದಲ್ಲಿರ್ಬೇಕು. ಈ 2 ಅಂಶ. ಇದನ್ನ ಹಿಂದೆ ಸಂಧ್ಯಾಧಿಕರಣದಲ್ಲೇ ಹಿಂದೆ ಒಂದು ವಾಕ್ಯ ಹಾಕಿದ್ರು. ಸಂಬದ್ಧಂ ವರ್ತಮಾನಂ ಚ ಗೃಹ್ಯತೆ ಚಕ್ಷುರಾದಿನ. ಕಣ್ಣು ಮುಂತಾದ ಇಂದ್ರಿಯಗಳಿಂದ ಸಂಬದ್ಧಂ ವರ್ತಮಾನಂ ಚ ಗೃಹ್ಯತೆ. ಸಂಬದ್ಧಂ ಹತ್ರದಲ್ಲಿ ಸಂಬಂಧ ಆಗುವಂಥದ್ದು. ಹತ್ರ ಅಂದ್ರೆ ತುಂಬಾ, ಈಗ ನಾವು ಪುಸ್ತಕ ಹತ್ರದಲ್ಲಿ ಇಟ್ಕೊಂಡಿದೀವಿ, ಈ ತರ ಹತ್ರ ಅಂತಲ್ಲ. ಎಲ್ಲಿವರೆಗೆ ಕಣ್ಣಿಗೆ ಸರಿಯಾಗಿ ಸಂಪರ್ಕ ಆಗತ್ತೋ. ಕೆಲವರಿಗೆ ದೀರ್ಘ ದೃಷ್ಟಿ, ತುಂಬಾ ದೂರದಲ್ಲಿರೋ ವಸ್ತು ಚೆನ್ನಾಗಿ ಕಾಣುತ್ತೆ. ಸಾಮಾನ್ಯ ಹದ್ದುಗಳಿಗೆ ಕಾಣುತ್ತೆ, ಆ ಪಕ್ಷಿಗಳಿಗೆ ಮೇಲಿದ್ರು ಆಕಾಶದಲ್ಲಿ ಅದಕ್ಕೆ ತುಂಬಾ ಕೆಳಗೆ ಇರುವಂತಹ ವಸ್ತು ಕಾಣುತ್ತೆ, ಒಳ್ಳೆಯ ದೃಷ್ಟಿ. ಅದಕ್ ನೋಡಿದ್ರೆ ಅದಕ್ಕೆ ನಮ್ಗೆ ದೂರ, ಅದೇ ಅದಕ್ಕೆ ಹತ್ರ. ಹಾಗಾಗಿ ಏನ್ ಅಭಿಪ್ರಾಯ ಅಂದ್ರೆ ಸಂಬದ್ಧ. ನಮ್ಮ ಕಣ್ಣು ಎಲ್ಲೆಷ್ಟು ದೂರಕ್ಕೆ ಅದು ಸಂಪರ್ಕ ಆಗಬಹುದು ಸರಿಯಾಗಿ ತನ್ನ ತೇಜಸ್ಸಿನ ಮುಖಾಂತರ, ಅಷ್ಟರವರೆಗೆ ತಗೊಳ್ಬೇಕಂತೆ. ದೂರ ಅಂತಂದ್ರೆ ಅಲ್ಲಿವರೆಗೆ.
ಹಾಗಾದ್ರೆ ದೂರವಾದದ್ದು ಕೂಡ ನಮಗೆ ದೂರ ಅಂತ ಅನ್ಸುತ್ತೆ, ವಾಸ್ತವಿಕವಾದ ಹತ್ರ ಯಾವ ಲೆಕ್ಕದಲ್ಲಿ ನಮಗೆ ಜ್ಞಾನ ಬರುತ್ತಲ್ಲ, ಅಲ್ಲಿವರೆಗೂ ನಮ್ಮ ಕಿರಣಗಳು ಹೋಗಿ ಸರಿಯಾಗಿ ವಸ್ತುವನ್ನ ಗ್ರಹಣ ಮಾಡುತ್ತೆ. ಹಾಗಾದ್ರೆ ಒಬ್ಬೊಬ್ರಿಗೆ ಒಂದೊಂದು ರೀತಿ, ಎಲ್ಲರಿಗೂ ಇಷ್ಟೇ ಮಿತಿ ಅಂತ ಮಾಡ್ಲಿಕ್ಕೆ ಬರಲ್ಲ. ಇಲ್ಲಿವರೆಗೂ ಮಾತ್ರ ನಿಮಗೆ ಕಣ್ಣಿನ ಸನ್ನಿಕರ್ಷ ಆಗುತ್ತೆ, ಅಂದ್ರೆ ಇಲ್ಲಿವರೆಗೂ ಮಾತ್ರ ನಿಮ್ಮ ಕಣ್ಣು ಆ ಸಂಬಂಧವನ್ನ ಪಡೆಯುತ್ತೆ, ಆ ವಸ್ತುವನ್ನ ಗ್ರಹಣ ಮಾಡುತ್ತೆ. ಇನ್ನ ಗ್ರಹಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ ಕಣ್ಣು ಅಷ್ಟು ಕಾಣಿಸೋದೇ ಇಲ್ಲ, ಮಂಜು ಆಗ್ಬಿಡುತ್ತೆ, ದೂರದಲ್ಲಿರೋ ವಸ್ತುನೇ ಕಾಣಲ್ಲ. ನಮಗ್ ನೋಡಿದ್ರೆ ಹತ್ರನೇ ಅದು, ಅವ್ರು ನೋಡಿದ್ರೆ ದೂರ ಲೆಕ್ಕ, ಯಾಕೆ ಕಾಣಿಸ್ತಾ ಇಲ್ವಲ್ಲ. ಅಂತೂ ಏನೇ ಇರ್ಲಿ, ಈ ದೂರ ಹತ್ತಿರ ಅನ್ನೋದೆಲ್ಲ ಅದು ಅವ್ರವ್ರು ಒಬ್ಬ ಮನುಷ್ಯರಿಗೆ ತಕ್ಕಂತೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಆದರೆ ಸಾಮಾನ್ಯವಾಗಿ ಎಲ್ರಿಗೂ ಸೇರಿಸಿ ಒಂದು ನಿಯಮ ಮಾಡಿದ್ರೆ, ಒಂದು ವಾಕ್ಯವನ್ನ ಹೇಳ್ಬೇಕು ಅಂತ ಆದ್ರೆ ಹೀಗೆ ಹೇಳ್ಬೋದು: ಎಲ್ಲಿವರೆಗೂ ಅವರ ಕಣ್ಣುಗಳು ವಸ್ತುವಿನ ಸಂಪರ್ಕವನ್ನ ಸರಿಯಾಗಿ ಪಡೆಯತ್ತೋ ಆ ಕಿರಣಗಳ ಮುಖಾಂತರ, ಅಲ್ಲಿವರೆಗೂ ಅಂತ ತಗೊಳೋದು. ಅಂತಹ ವಸ್ತು ಮತ್ತೆ ಈ ಕಾಲದಲ್ಲಿರೋ ವಸ್ತು ಆಗಿದ್ರೆ ಅಂತಹ ವಸ್ತುವಿನ ಜ್ಞಾನವನ್ನು ನಮಗೆ ತಂದುಕೊಡತ್ತೆ ಅಂತ ಆಯ್ತು. ಅದಕ್ಕೆ ಇನ್ನೊಂದು ಉದಾಹರಣೆಯನ್ನ ಕೊಡ್ತಾರೆ. ಏನಂದ್ರೆ, ಈ ಕೊನೆಗೆ ಈ ಮುಂದಿನ ಮೂಲದಲ್ಲಿ ಕೊನೆಯ ಪ್ಯಾರದಲ್ಲಿ ಬರುತ್ತದೋ ಇಲ್ಲ ಆಮೇಲೆ ನೋಡೋಣ ಬೇಕಾರೆ. ಈ ಮೊದಲು ಇಲ್ಲಿಂದಾನೇ ಶುರು ಮಾಡೋಣ. ಈಗ 226ನೇಯ ಸುಧಾಮೂಲದಲ್ಲಿ ಆ ಶ್ಲೋಕ, ಅನುವ್ಯಾಖ್ಯಾನ ಶ್ಲೋಕ ಇದೆಲ್ಲ, ಆ ಶ್ಲೋಕಕ್ಕೆ ಅರ್ಥ ಹೇಳಿ ಮುಂದಿನ ವಾಕ್ಯಕ್ಕೆ ಬರ್ತೀನಿ. ಮಾನತ್ವಂ ಪ್ರತ್ಯಭಿಜ್ಞಾಯಾಹ ಅಪಿ ಸರ್ವಾನುಭೂತಿಕಂ. ಈಗ ಪ್ರತ್ಯಭಿಜ್ಞಾ ಅಂತ ಒಂದು ಶಬ್ದ ಹಾಕ್ತಾರೆ. ಪ್ರತ್ಯಭಿಜ್ಞಾ ಅಂದ್ರೆ ಏನು ಅಂದ್ರೆ, ಇದು ಪ್ರತ್ಯಭಿಜ್ಞಾ ಅಂದ್ರೆ ಒಂದ್ ರೀತಿಯಾದ ಜ್ಞಾನ. ಈಗ ನಾ ಅವತ್ತು ಹೇಳಿದೆ, ನಮಗೆ ಜ್ಞಾನ ಬಂತು ಅಂದ್ರೆ ಒಬ್ಬನಿಗೆ ಯಾವ ರೀತಿ ಜ್ಞಾನ, ಅದು ಪ್ರತ್ಯಕ್ಷನೋ ಅನುಮಿತಿನೋ ಶಾಬ್ದಬೋಧನೋ ಅಂತೆಲ್ಲ ಶಬ್ದ ಬಳಸುತ್ತೆ. ಅಂದ್ರೆ ಪರ್ವತೋ ವನಿಮಾನ್, ಆ ಉದಾಹರಣೆ ನೆನಪಿಸ್ಕೊಳ್ಳಿ. ಪರ್ವತದಲ್ಲಿ ಬೆಂಕಿ ಇದೆ ಅಂತ ನೀವೇ ನಿಮ್ಮ ಕಣ್ಣಾರೆ ನೋಡಿದ್ರೆ ಆಗ ಅದು ಪ್ರತ್ಯಕ್ಷ. ಇಲ್ಲ ನೋಡಿಲ್ಲ ಬೆಂಕಿನ, ಆದ್ರೆ ಹೊಗೆ ನೋಡ್ತಾ ಇದೀವಿ ಆದ್ರಿಂದ ಬೆಂಕಿ ಇದೆ ಅಂತ ನೀವು ತಿಳ್ಕೊಂಡ್ರೆ ಜ್ಞಾನ ಆಗ್ಲೂ ಅದೇ ಬರೋದು, ಪರ್ವತಃ ವನ್ಯಮಾನ್ ಅಂತಾನೆ ಜ್ಞಾನ ಬರೋದು. ಆದ್ರೆ ಅದಕ್ಕೆ ಅನುಮಿತಿ ಅಂತ ಕರೀತಾರೆ, ಪರ್ವತೋ ವನ್ಯಮಾನ್ ಅನ್ನೋದಕ್ಕೆ. ಹಾಗಾದ್ರೆ ಕಣ್ಣಿನಿಂದ ಬಂದ್ರೆ ಪರ್ವತೋ ವನ್ಯಮಾನ್ ಅನ್ನೋದು ಪ್ರತ್ಯಕ್ಷ ಜ್ಞಾನ. ಇನ್ನು ಹೊಗೆಯಿಂದ ನಾವು ತಿಳ್ಕೊಂಡ್ರೆ ಪರ್ವತೋ ವನ್ಯಮಾನ್ ಅನುಮಿತಿ ಆಗತ್ತೆ. ಇನ್ನು ಶಾಬ್ದಬೋಧ ಅಂತಂದ್ರೇನು, ಯಾರು ಪರ್ವತೋ ವನ್ಯಮಾನ್ ಅಂತ ಶಬ್ದ ಹೇಳ್ದ, ಅದು ನಾವು ಕೇಳಿದ್ವಿ, ಪರ್ವತಲ್ ವನ್ನಿ ಇದೆ ಅಂತೆ ಇವನು ಹೇಳ್ತಾ ಇದ್ದಾನೆ, ಸರಿ, ಶಾಬ್ದಬೋಧ ಬಂತ ವಾಕ್ಯ ಕೇಳಿದ ಕೂಡ್ಲೆ. ಹಾಗಾದ್ರೆ ಜ್ಞಾನ ಒಂದೇ ರೀತಿ ಆಕಾರ ತೋರ್ತಾ ಇರತ್ತೆ. ಪರ್ವತ ವನ್ನಿ ಎರಡೇ ತೋರೋದು, ಒಂದು ಪರ್ವತ ಅದ್ರಲ್ಲಿ ಬೆಂಕಿ ಇದೆ ಅಂತ ಗೊತ್ತಾಗ್ತಾ ಇರೋದು ಅಷ್ಟೇ. ಆದ್ರೆ ಆ ಜ್ಞಾನಕ್ಕೆ ಪ್ರತ್ಯಕ್ಷ ಅಂತ ಒಮ್ಮೆ ಹೆಸರು, ಒಮ್ಮೆ ಅನುಮಿತಿ ಅಂತ ಹೆಸರು, ಇನ್ನೊಮ್ಮೆ ಶಾಬ್ದಬೋಧ ಅಂತ ಹೆಸರು. ಅದೇ ತರ ಪ್ರತ್ಯಭಿಜ್ಞಾ ಅಂತ ಇನ್ನೊಂದಿದೆ. ಪ್ರತ್ಯಭಿಜ್ಞಾ ಅನ್ನೋದು ಜ್ಞಾನಕ್ಕೆ ಹೆಸರು. ಏನಿದು ಪ್ರತ್ಯಭಿಜ್ಞಾ ಅಂದ್ರೆ, ನಮಗೆ ಈ ಶಾಕುಂತಲ ನಾಟಕ ನೋಡಿದ್ರೆ ಅಭಿಜ್ಞಾ ಅಂತ ನಾವೆಲ್ಲ ಕೇಳ್ತೀವಿ, ಗುರುತು ಅಂತ ಅರ್ಥ. ಅಭಿಜ್ಞಾ ಅಂದ್ರೆ ಗುರುತು. ಆ ಉಂಗ್ರ ನೋಡಿದ ಕೂಡಲೇ ಗೊತ್ತಾಗ್ಬಿಡತ್ತೆ ಇವ್ರು ಅಂತ. ಅಭಿಜ್ಞಾ ಅಂದ್ರೆ ಗುರುತು ಅಂತ ನಾವ್ ಹೇಳ್ತಾ ಇರ್ತೀವಿ. ಇದು ಪ್ರತ್ಯಭಿಜ್ಞಾ ಅಂದ್ರೆ ಆ ಅರ್ಥದಲ್ಲಿ ಬಳಸ್ತಾ ಇಲ್ಲ. ಪ್ರತ್ಯಭಿಜ್ಞಾ ಅಂದ್ರೆ ಬೇರೆ. ಏನು ಪ್ರತ್ಯಭಿಜ್ಞಾ ಅಂದ್ರೆ ಅಂತಂದ್ರೆ, ಇಂದ್ರಿಯ ಸನ್ನಿಕರ್ಷ, ಒಂದು ಇಂದ್ರಿಯ ಮತ್ತೆ ಸನ್ನಿಕರ್ಷ ಅಂದ್ರೆ, ಒಂದು ನಮಗೆ ಕಣ್ಣಿದೆ ಮತ್ತೆ ಸನ್ನಿಕರ್ಷ, ಒಂದು ವಸ್ತುವಿನೊಟ್ಟಿಗೆ ಸಂಪರ್ಕ ಆಗತ್ತೆ. ಈ ಉದಾಹರಣೆಗೆ ಪುಸ್ತಕ ಇದೆ, ನಮ್ಮ ಕಣ್ಣಿನಿಂದ ಪುಸ್ತಕ ನೋಡ್ತಾ ಇದೀವಿ, ಆ ನಮ್ಮ ಕಣ್ಣಿಗೂ ಆ ಪುಸ್ತಕಕ್ಕೂ ಕಿರಣಗಳ ಮುಖಾಂತರ ಸಂಪರ್ಕ ಆಯ್ತು, ಆಗ ಜ್ಞಾನ ಬಂತು. ಇದು ಪ್ರತ್ಯಕ್ಷ ಅಂತ ಕರೀತಾರೆ. ಈ ರೀತಿ ಬಂದ್ರೆ, ಅಂದ್ರೆ ಕೇವಲ ಇಂದ್ರಿಯ ಮಾತ್ರ ಇದ್ರೆ, ಇಂದ್ರಿಯದಿಂದ ಜ್ಞಾನ ಬರೋದಿದ್ರೆ ಆಗ ಅದಕ್ಕೆ ಪ್ರತ್ಯಕ್ಷ ಅಂತ ಹೆಸರು, ಜ್ಞಾನೇಂದ್ರಿಯಗಳಿಂದ ಬಂದ್ರೆ. ಇದ್ರ ಜೊತೆಗೆ ಸಂಸ್ಕಾರವೂ ಸೇರಿದ್ರೆ, ಸಂಸ್ಕಾರ ಸನ್ನಿಕರ್ಷಾಭ್ಯಾಂ ಜಾಯಮಾನಂ ಜ್ಞಾನಂ ಪ್ರತ್ಯಭಿಜ್ಞಾ ಅಂತ ಈ ತರ ಒಂದು ನೈಯಾಯಿಕರು ಅಂದ್ರೆ ತರ್ಕದಲ್ಲಿ ವಿವರಣೆ ಮಾಡ್ತಾರೆ. ಏನಂತ, ಸಂಸ್ಕಾರ ಬೇಕು ಜೊತೆಗೆ ಸನ್ನಿಕರ್ಷ ಬೇಕು, ಎರಡೂ ಇದ್ರೆ ಆಗ ಒಂದು ಜ್ಞಾನ ಬರುತ್ತಲ್ಲ, ಅದಕ್ಕೆ ಪ್ರತ್ಯಭಿಜ್ಞಾ ಅಂತ ಹೆಸರು. ಉದಾಹರಣೆಗೆ ನಾವು ಕಾಶಿಯಲ್ಲಿ ನೋಡಿದ್ವಿ ಯಾರನ್ನ, ಕೃಷ್ಣನನ್ನ ಕಾಶಿಯಲ್ಲಿ ನೋಡಿದ್ವಿ, ಬೆಂಗಳೂರಲ್ಲಿ ನೋಡಿದ್ವಿ ಅವನನ್ನ. ಹಾಗೇನಾಯ್ತು, ಸೋಯಂ ಕೃಷ್ಣ, ಅದೇ ಅವತ್ತು ಕಾಶಿಯಲ್ಲಿ ನೋಡಿದ್ವಲ್ಲ ಅವನೇ ಇವನು ಅಂತ ನಮಗೆ ಜ್ಞಾನ ಬಂತು. ಅವನೇ ಇವನು ಅಂತ ಬರುತ್ತಲ್ಲ, ಎರಡಂಶ. ಆ ಕಾಲದಲ್ಲಿ ಇದ್ದ ಅವನು ಈ ಕಾಲದಲ್ಲಿ ಇರುವ ಈ ನನ್ನ ಮುಂದೆ ಇರೋನು ಒಬ್ಬನೇ ಅಂತ ಅರ್ಥ. ಸೋಯಂ ಕೃಷ್ಣ, ಸೋಯಂ ದೇವದತ್ತ ಅಂತ ಶಾಸ್ತ್ರದಲ್ಲಿ ದೇವದತ್ತ ಶಬ್ದ ಬಳಸ್ತಾ ಇರ್ತಾರೆ. ಸೋಯಂ ದೇವದತ್ತ ಅಂತ, ಅವನೇ ಕಾಶಿಲಿ ಕಂಡ ವ್ಯಕ್ತಿಯೇ ಇವನು ಅಂತ. ಈಗ ನಾವು ಕೇಳ್ತೀವಿ, ಈಗ ಜ್ಞಾನ ಬಂತಲ್ಲ, ಆ ಕಾಶಿಯಲ್ಲಿ ಕಂಡ ಅವನೇ ಇವನು ಅಂತ ಜ್ಞಾನ ಏನ್ ಬಂತು, ಈ ಜ್ಞಾನಕ್ಕೆ ಏನ್ ಹೆಸರು? ಇದು ಪ್ರತ್ಯಕ್ಷನ, ಅನುಮಿತಿನ, ಶಾಬ್ದಬೋಧನ, ಏನು ಈ ಜ್ಞಾನ ಅಂದ್ರೆ
ನಮ್ಗೆ ಕಣ್ಣಿನಿಂದ ಬಂದಿದೆ ತಾನೆ. ಈಗ ಅವನೇ ಇವನು ಅಂತ ಅಂದ್ರು ಮುಂದಂತೂ ಆ ವ್ಯಕ್ತಿ ನಿಂತಿದ್ದಾನೆ, ಅವ್ನು ನೋಡಿದ್ವಿ, ನೋಡಿದ ಕೂಡಲೇ ನೆನಪಾಯ್ತು. ಹಾಗಾದ್ರೆ ಏನಾಯ್ತು, ಅವನೇ ಇವನು ಅಂದ್ರೆ ಇದು ನಮ್ಮ ಕಣ್ಣಿನಿಂದ ನೋಡ್ತಾ ಇರೋದ್ರಿಂದ ಇದಕ್ಕೆ ಪ್ರತ್ಯಕ್ಷ ಅಂತ ಕರಿಬೇಕು. ಅವನೇ ಅಂತ ನೆನಪಿಸ್ಕೊಳ್ತಾ ಇರೋದ್ರಿಂದ ಇದನ್ನ ಸ್ಮರಣೆ ಅಂತ ಕರಿಬೇಕು. ಹಾಗಾದ್ರೆ ಏನಾಯ್ತು, ಆ ಕಾಶೀಲಿ ನೋಡಿದ ಆ ದೇವದತ್ತನೇ ಇವನು ಅಂತ ಜ್ಞಾನ ಬಂದ್ರೆ ಈ ಜ್ಞಾನ ಎರಡ್ ತರ ತೋರ್ತಾ ಇದೆ. ಒಂದು ಕಣ್ಣಿನಿಂದ ನೋಡ್ತಾ ಇರೋದ್ರಿಂದ ಪ್ರತ್ಯಕ್ಷ, ಮತ್ತೊಂದು ನೆನಪಿಸ್ಕೊಳ್ತಾ ಇರೋದ್ರಿಂದ ಅದನ್ನ ಸ್ಮರಣೆ ಅಂತ ಕರಿಬೇಕು. ಹಾಗಾದ್ರೆ ಸ್ಮರಣೆಯೂ ಹೌದು, ಅನುಭವವೂ ಹೌದು. ಮುಂದೆನೆ ನೋಡ್ತಾ ಇದೀವಿ, ಸ್ಮರಣೆಯೂ ಆಗತ್ತೆ, ಎರಡೂ ಆಗತ್ತೆ ಅಂತ. ಆದ್ರೆ ಈ ತರ ಒಪ್ಲಿಕ್ ಸಾಧ್ಯ ಇಲ್ಲ. ಒಂದು ಜ್ಞಾನ ಅಂದ್ರೆ ನಮ್ಗೆ ಅನುಭವಕ್ಕೆ ಬಂದಿರ್ಬೇಕು, ಅದರಿಂದ ಸಂಸ್ಕಾರ ಒಳಗಿದ್ದು ಯಾವತ್ತೋ ನೆನಪಾಗ್ಬೇಕು, ಸ್ಮರಣೆ ಬರ್ಬೇಕು. ಅನುಭವನೂ ಹೌದು, ಸ್ಮರಣೆನೂ ಹೌದು. ಅದು ಒಂದೇ ಜ್ಞಾನದಲ್ಲಿ ಹಾಗೆ ಹೇಳಿಕ್ ಬರಲ್ಲ, ವ್ಯತ್ಯಾಸ ಹೇಳ್ಬೇಕು. ಒಂದಾ ಅನುಭವ ಅಂತ ಹೇಳ್ಬೇಕು, ಒಂದಾ ಸ್ಮರಣೆ ಅಂತ ಹೇಳ್ಬೇಕು. ಇಲ್ಲ ಎರಡು ಹೇಳ್ಬೇಡಿ, ಒಂದೇ ಇಲ್ಲ ಅಂತ ಹೇಳ್ಬೇಡಿ. ಜ್ಞಾನ ಹೇಳೋಗಿದ್ರೆ ಒಂದೇ ರೀತಿ ಹೇಳ್ಬೇಕು. ಹಾಗಾದ್ರೆ ಅವರೇ ಇವನು ಸೋಯಂ ದೇವದತ್ತ ಅಂತ ಜ್ಞಾನ. ಹಾಗೆ ಇವಾಗ ಇವನಿಗೆ ಯಾರ ಪ್ರತ್ಯಭಿಜ್ಞೆಗೆ ನಿಜವಾಗಿ ಒಳ್ಳೆ ಉದಾಹರಣೆ ಕೊಡ್ಬೇಕು ಅಂದ್ರೆ ಜಾಂಬವಂತನಿಗೂ ಕೃಷ್ಣನಿಗೂ ಯುದ್ಧ ಆಯ್ತು. ಜಾಂಬವಂತನಿಗೂ ಕೃಷ್ಣನಿಗೂ ಯುದ್ಧ ಆದ್ಮೇಲೆ ಜಾಂಬವಂತ ಕೊನೆಗೆ ಗೊತ್ತಾಯ್ತು, ಯಾಕೋ ಇವನನ್ನ ಸೋಲಿಸ್ಲಿಕ್ಕೆ ಆಗ್ತಾನೆ ಇಲ್ಲ ನನಗೆ ಅಂತ. ತುಂಬಾ ಅವನು ಅನೇಕ ಬಾರಿ ಯುದ್ಧ ಮಾಡ್ತಾನೆ ಕೃಷ್ಣನ ಜೊತೆಗೆ. ಜಾಂಬವಂತ ಯುದ್ಧ ಮಾಡಿ ಕೊನೆಗೆ ಗೊತ್ತಾಯ್ತು, ಯಾಕೋ ಯುದ್ಧ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನಗಿಂತ ಬಲಿಷ್ಠ ಅಂತ. ಕೊನೆಗೆ ಅವನಿಗೆ ಗೊತ್ತಾಗತ್ತೆ ಇವನು ಪರಮಾತ್ಮ ಅಂತ. ಅದೇ ಆ ರಾಮನೇ ಈ ಕೃಷ್ಣ ಅಂತ ಅನ್ಕೊಳ್ತಾನೆ ಜಾಂಬವಂತ. ಇದು ಪ್ರತ್ಯಭಿಜ್ಞೆಗೆ ಉದಾಹರಣೆ ನಿಜವಾಗಿ. ಇದು ಮುಂದಕ್ಕೂ ಕೂಡ ಕೊಡ್ತಾರೆ, 3ನೇ ಅಧ್ಯಾಯದಲ್ಲಿ ಉದಾಹರಣೆನೂ ಕೊಟ್ಟಿದ್ದಾರೆ. ಸಯೇವಾಯಂ ರಾಮ, ಅವನೇ ಈ ಇವನ ಸಯೇವಾಯಂ ಕೃಷ್ಣ ಅಂತ ಇಟ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಆ ರಾಮನಿದ್ದಲ್ಲ ಅವನೇ ಈ ಕೃಷ್ಣ ಅಂತ. ಆ ರಾಮನೇ ಈ ಕೃಷ್ಣ ಅಂತ ಜಾಂಬವಂತನಿಗೆ ಒಂದು ಏನ್ ಜ್ಞಾನ ಬಂತಲ್ಲ, ಜಾಂಬವಂತನಿಗೆ ಅವನಿಗೆ ಬಂದ ಜ್ಞಾನ ಏನಿದೆ ಅದು ಪ್ರತ್ಯಕ್ಷನ, ಅನುಮಿತಿನ, ಶಾಬ್ದಬೋಧನ ಏನು ಅಂತ ಪ್ರಶ್ನೆ ಮಾಡ್ಕೊಳ್ಳೋಣ. ಅವ್ನ್ ಕಣ್ಣಿಂದ ನೋಡ್ತಾ ಇರೋದ್ರಿಂದ ಪ್ರತ್ಯಕ್ಷ ಅಂತ ಅನ್ಸತ್ತೆ. ಆದ್ರೆ ಇಂದಿನ ದಿವ್ಸ ಅವ್ನು ನೋಡ್ತಾ ಇರೋದು ಕೃಷ್ಣನ ನೋಡ್ತಾ ಇದ್ದಾನೆ ಕಣ್ಮುಂದೆ. ರಾಮ ಇಲ್ಲ. ಈಗ ರಾಮ ಆಯ್ತು, ಅವನು ಹೋಗಾಯ್ತು ಮೇಲಕ್ಕೆ, ಅವನು ಕೃಷ್ಣ ಇಲ್ಲಿರೋದು. ಮತ್ತೆ ಆ ರಾಮ ಅಂತ ಅವನಿಗೆ ಜ್ಞಾನ ಹೆಂಗ್ ಬರ್ತಾ ಇದೆ, ಇಲ್ಲ ನೆನಪಿಸ್ಕೊಳ್ತಾ ಇದ್ದಾನೆ ಅಂತ ಹೇಳ್ಬೇಕು. ಹಾಗಾದ್ರೆ ನೆನಪಿಸ್ಕೊಳ್ತಾ ಇದ್ದಾನೆ ಅಂದ್ರೆ ಅದು ಕಣ್ಣಿನಿಂದ ಬಂದ ಅನುಭವ ಅಲ್ಲ. ಹಾಗಾದ್ರೆ ಅಂದ್ರೆ ಇಲ್ಲ ಕೃಷ್ಣನ ಅನುಭವ ಇದೆ, ರಾಮನ ಬಗ್ಗೆ ಸ್ಮರಣೆ, ರಾಮನ ನೆನಪು, ಕೃಷ್ಣನ ಅನುಭವ ಪ್ರತ್ಯಕ್ಷ ಅಂತ ಹೇಳ್ಬೇಕು. ಇನ್ನು ಅನುಮಿತಿ ಶಾಬ್ದಬೋಧ ಅಂತೂ ಅಲ್ಲ. ಯಾರು ಅವನಿಗೆ ಕಿವಿಗೆ ಬಂದ್ ಶಬ್ದ ಹೇಳಲಿಲ್ಲ, ನೋಡು ಇವನೇ ಆ ರಾಮನೇ ಈ ಕೃಷ್ಣ ಅಂತ ಯಾರು ಹೇಳಲಿಲ್ಲ, ಅಥವಾ ಇವನು ಊಹೆನೂ ಮಾಡ್ಕೊಳ್ತಾನೆ. ಅಂತೂ ಈ ರೀತಿ ಈ ಜ್ಞಾನ ಏನ್ ಕರಿಬೇಕು, ಆ ರಾಮನೇ ಈ ಕೃಷ್ಣ ಅಂತ ಏನು ಜ್ಞಾನ ಬಂತು ಅವನಿಗೆ, ಈ ಜ್ಞಾನ ಬಂದಿದ್ದಕ್ಕೆ ಏನಂತ ಹೆಸರು, ಇದು ಪ್ರತ್ಯಭಿಜ್ಞ ಅಂತ ಈ ಜ್ಞಾನಕ್ಕೆ ಹೆಸರು ಕೊಡ್ತಾರೆ. ಯಾಕೆ ಸಂಸ್ಕಾರ, ಅಂದಿನ ದಿವ್ಸ ರಾಮನ ನೋಡಿದ್ದಾನ ಅವನು, ರಾಮ ನೋಡಿದ ಅನುಭವ ಇತ್ತು, ಅದರಲ್ಲಿ ಸಂಸ್ಕಾರ ಇತ್ತು, ಚೆನ್ನಾಗಿ ಮನಸ್ಸಲ್ಲಿ ಇತ್ತು. ರಾಮ ಅಂದ್ರೆ ಯಾರು ಚೆನ್ನಾಗಿ ಮನಸ್ಸಲ್ಲಿ ಕೂತಿದೆ ಅವನಿಗೆ. ಕೃಷ್ಣನ್ ನೋಡಿದ ಕೂಡಲೇ ಅಲ್ಲಿ ಪ್ರತಿಫಲನ ಆಯ್ತು, ಗೊತ್ತಾಯ್ತು ಅವನಿಗೆ, ರಾಮನ ಆ ದರ್ಶನ ಆಯ್ತು ಅವನಿಗೆ, ಆ ರಾಮ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಏನಾಯ್ತು, ಸಂಸ್ಕಾರ ಜೊತೆಗೆ ಜ್ಞಾನೇಂದ್ರಿಯ ಕಣ್ಣಿನ ಮುಖಾಂತರ ಆ ಕೃಷ್ಣನ ಜ್ಞಾನ, ರಾಮನ ಜ್ಞಾನ ಸಂಸ್ಕಾರದಿಂದ, ಸಂಸ್ಕಾರ ಸನ್ನಿಕರ್ಷ ಎರಡು ಸೇರಿ ಇಲ್ಲಿ ಜ್ಞಾನ ಬರ್ತಾ ಇದೆ. ಆದ್ರಿಂದ ಈ ಜ್ಞಾನಕ್ಕೆ ಏನ ಹೆಸರು ಅಂದ್ರೆ ಪ್ರತ್ಯಭಿಜ್ಞ ಅಂತ ಹೆಸರು. ಇದನ್ನ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಪ್ರಕೃತ ಮುಂದೆ ಸಂದರ್ಭ ಇದೆ, ತುಂಬಾ ಚೆನ್ನಾಗಿದೆ. ಈ ಮುಂದಿನ ಈ ವಾಕ್ಯವನ್ನ ಗಮನಿಸಿ. ಯಾಕೆ ಪ್ರತ್ಯಭಿಜ್ಞ ಬೇಕು ಅಂದ್ರೆ, ನೀವು ಬೌದ್ಧರ ಖಂಡನೆ ಮಾಡ್ಬೇಕು ಅಂದ್ರೆ ಈ ಪ್ರತ್ಯಭಿಜ್ಞ ಇಟ್ಕೊಂಡೇ ಖಂಡನೆ ಮಾಡ್ಬೇಕು. ಪ್ರತ್ಯಭಿಜ್ಞ ಅನ್ನೋದೇ ನಮಗೆ ಪರಮ ಪ್ರಮಾಣ ಬೌದ್ಧರನ್ನ ಖಂಡನೆ ಮಾಡ್ಲಿಕ್ಕೆ. ಯಾಕೆ ಬೌದ್ಧರು ಏನ್ ಹೇಳ್ತಾರೆ ಅಂದ್ರೆ, ಪ್ರತಿ ಕ್ಷಣ ವಸ್ತು ಬದಲಾಗ್ತಾ ಹೋಗುತ್ತೆ ಅಂತ. ಕ್ಷಣ ಈಗ ನಮಗೆ ಚಿಕ್ಕ ವಯಸ್ಸಿನಲ್ಲಿ ಇದ್ದ ದೇಹ ವಯಸ್ಸಾದ್ಮೇಲೆ, ಯುವಕನಾದ್ಮೇಲೆ ದೇಹ ಬದಲಾಗಿರುತ್ತೆ, ಮುದುಕನಾದ್ಮೇಲೆ ಇನ್ನೂ ದೇಹ ಬದಲಾಗಿರುತ್ತೆ, ವ್ಯತ್ಯಾಸ ಇದೆ. ಈ ವ್ಯತ್ಯಾಸ ಯಾವಾಗ ಆಯ್ತು, ಪ್ರತಿ ಕ್ಷಣ ವ್ಯತ್ಯಾಸ ಆಗ್ತಾ ಇರುತ್ತೆ. ಪ್ರತಿ ಕ್ಷಣ ನಮ್ಗೆ ಗೊತ್ತಿರಲ್ಲ ಅಷ್ಟೇ, ಅದು ಸ್ಪಷ್ಟವಾಗಿ ಕಾಣೋದು ಒಂದಿಷ್ಟು ವರ್ಷ ಆದ್ಮೇಲೆ. ಅದೇ ಪ್ರತಿ ಕ್ಷಣ ದೇಹದಲ್ಲಿ ಬದಲಾವಣೆ ಆಗ್ತಾನೆ ಇದೆ. ಹಾಗಾದ್ರೆ ಪ್ರತಿ ಕ್ಷಣದಲ್ಲಿರೋ ವಸ್ತು ಬೇರೆ ಬೇರೆ ಅಂತ ಹೇಳ್ತಾರೆ. ಅಂದ್ರೆ ಈ ದೇಹದಲ್ಲಿ ಈಗ ಚಿಕ್ಕ ಮಗು ಆಗಿದ್ದಾಗ ಮಗುವಿನ ಶರೀರ ನಮ್ಗೇನಿತ್ತು, ಆ ಶರೀರ ಒಂದೊಂದು ದಿವಸಕ್ಕೂ ಒಂದೊಂದು ಕ್ಷಣಕ್ಕೂ ಹೊರಡೋದು, ಒಂದು ಕ್ಷಣಕ್ಕೂ ಕೂಡ ಆ ಶರೀರದಲ್ಲಿ ಏನೋ ಒಂದು ಪರಿಣಾಮ ಆಗ್ತಾ ಇದೆ. ಯಾಕೆ, ಒಂದ್ ವರ್ಷ ಆಗೋಷ್ಟೊತ್ತಿಗೆ ಆ ಮಗುವಿನ ಶರೀರ ಬೆಳೆದಿರುತ್ತೆ, ಇನ್ನೂ ಸ್ವಲ್ಪ ಆಗೋಷ್ಟೊತ್ತಿಗೆ ಇನ್ನೂ ಜಾಸ್ತಿ ಬೆಳೆದಿರುತ್ತೆ. ಅದರ ಇದು ಮೃದುತ್ವ ಹೋಗಿರುತ್ತೆ, ಗಟ್ಟಿತನ ಬಂದಿರುತ್ತೆ ಶರೀರದಲ್ಲಿ, ಒಂದೊಂದು ಬದಲಾವಣೆ ಆಗ್ತಾ ಇದೆ, ಇದು ಪ್ರತಿಕ್ಷಣ ಆಗತ್ತೆ ಅಂತ ಒಪ್ಪಬೇಕು. ಅಷ್ಟೇ ಅಂದ್ರೆ ಪ್ರತಿಕ್ಷಣದಲ್ಲಿರೋ ವಸ್ತು ಬೇರೆ ಬೇರೆ ಅಂತ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಒಂದು ಮಾತನ್ನ ಹೇಳ್ತಾರೆ ಚೆನ್ನಾಗಿ, ಹಿಂದೆನೂ ಕೂಡ ಬಂದಿತ್ತು ಇದು.
ಈಗ ಒಂದು ಮರದಿಂದ ಮರದಲ್ಲಿ ಹಣ್ಣಿದೆ, ಹಣ್ಣನ್ನ ಬೀಳಿಸಿದ್ವಿ ಆಯ್ತಾ, ಕೆಳಗಡೆ ಬಿತ್ತಲ್ಲ, ಆ ಹಣ್ಣು ಪ್ರತಿ ಕ್ಷಣ ಬೇರೆ ಬೇರೆ ಅಂತ ಒಪ್ಬೇಕು. ಅಂದೇನರ್ಥ ಅಂದ್ರೆ ಆ ಮಾವಿನ ಹಣ್ಣು ಅಂತ ಇಟ್ಕೊಡಿ, ಮಾವಿನ ಹಣ್ಣು ಅಂಟ್ಕೊಂಡಿತ್ತಲ್ಲ ಆ ಮರದ ಜೊತೆಗೆ, ಅಂಟ್ಕೊಂಡಿದ್ದಾಗ ಆ ಹಣ್ಣೇನಿತ್ತು ಮತ್ತೆ ಬಿದ್ದಾಗ ಯಾವ ಮಾವಿನ ಹಣ್ಣಿತ್ತು ಅದು ಎರಡು ಬೇರೆ ಬೇರೆ. ಯಾಕೆ ಪ್ರತಿಕ್ಷಣ ವಸ್ತುಗಳು ಬೇರೆ ಬೇರೆ ಅಂದ ಮೇಲೆ ಅದು ಅಂಟ್ಕೊಂಡಿದ್ದಾಗ ಆ ಹಣ್ಣೇ ಬೇರೆ, ಬಿದ್ದಾಗ ಆ ಹಣ್ಣೇ ಬೇರೆ ಅಂತ ಹೇಳ್ಬೇಕಾಗತ್ತೆ ಬೌದ್ಧರ ಪ್ರಕಾರ. ಅವ್ರು ಹಾಗೆ ಒಪ್ತಾರೆ. ಹೇಗೆ ಅಂದ್ರೆ ದೀಪದಂತೆ ಅಂತಾನು ಉಲ್ಲೇಖ ಮಾಡ್ತಾರೆ. ದೀಪ ಶಿಖ, ದೀಪದ ಪ್ರಭೆ, ಪ್ರತಿ ಕ್ಷಣ ದೀಪ ಈಗ ಹೋಗುತ್ತೆ ಬರುತ್ತೆ ಅದು ಕ್ಷಣಿಕ, ಅದು ಬೇರೆ ಬೇರೆ ಅಂತ ಒಪ್ತಾರೆ. ಅಂತೂ ಕ್ಷಣಿಕತ್ವವಾದಿಗಳು ಅಂತ ಬೌದ್ಧರಿಗೆ ಹೆಸರು. ಯತ್ ಸತ್ ತತ್ ಕ್ಷಣಿಕಂ ಅಂತ ಅವರ ಮತ. ಯಾವುದನ್ನು ನೀವು ಸತ್ಯ ಅಂತ ಒಪ್ತೀರಿ ಅದೆಲ್ಲ ಕ್ಷಣಿಕ, ಪ್ರತಿ ಕ್ಷಣ ಬೇರೆ ಬೇರೆ ಅಂತ. ಹೀಗೆ ಅವರು ತಮ್ಮ ಸಿದ್ಧಾಂತವನ್ನ ಮಂಡನೆ ಮಾಡ್ತಾರೆ. ಹಾಗಾದ್ರೆ ಅವ್ರ ಪ್ರಕಾರ ಆತ್ಮನ ಬಗ್ಗೆ ಬರೋಣ. ಈಗೆಲ್ಲ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಆತ್ಮ ನಿತ್ಯ ಅನಿತ್ಯ ಅಂತೆಲ್ಲ ಹೇಳ್ತಾನೆ. ಆದ್ರೆ ಅವನ ಪ್ರಕಾರ ಆತ್ಮನು ಕ್ಷಣಿಕನೇ. ಯಾಕೆ? ಪ್ರತಿ ಕ್ಷಣದಲ್ಲಿ ಆತ್ಮ ಬದಲಾಗ್ತಾ ಹೋಗ್ತಾನೆ, ಅವದೇ ಆತ್ಮ ಅಲ್ಲ. ಈಗ ನಾವ್ ಈ ಕ್ಷಣದಲ್ಲಿ ನಾ ಇದ್ದೇನೆ ಒಬ್ಬ ಆತ್ಮ, ಮುಂದಿನ ಕ್ಷಣದಲ್ಲಿ ನಾನಲ್ಲ, ನಾನ್ ಬೇರೆ. ಅದ್ರ ಮುಂದಿನ ಕ್ಷಣದಲ್ಲಿ ಆ ಆತ್ಮ ಅಲ್ಲ, ಇನ್ನೊಬ್ಬ. ಇದು ಪ್ರತಿ ಕ್ಷಣ ಬೇರೆ ಬೇರೆ ಅಂತ. ಹಾಗಾದ್ರೆ ಆತ್ಮ ಕ್ಷಣಿಕ, ಪ್ರತಿ ಕ್ಷಣ ಬೇರೆ ಬೇರೆ ಅಂತ ಆದ್ರೆ ಅವ್ನ್ ನಿತ್ಯ ಅಂತ ಯಾರಾದ್ರು ಕರೀತಾರ? ಅವ್ನ್ ನಿತ್ಯವಾದ ವಸ್ತುನೇ ಆಗಲ್ಲ. ಪ್ರತಿ ಕ್ಷಣ ಹುಡ್ತಾನೆ ಸಾಯ್ತಾನೆ. ಯಾಕೆ? ಬದಲಾವಣೆ ಆಗ್ತಾ ಇದೆಯಲ್ಲ, ಒಂದು ವಿಕಾರ ಬರ್ತಾ ಇದೆ. ವಿಕಾರ ಬಂತು ಕೂಡಲೇ ಆ ವಸ್ತು ಬೇರೆ ಬೇರೆ ಆಗ್ಬಿಡುತ್ತೆ. ಆದ್ರಿಂದ ಏನ್ ಮಾಡ್ಬೇಕು? ಆತ್ಮ ಹಾಗೆ ಆಕಾಶ, ಪ್ರತಿಯೊಂದು ವಸ್ತುಗಳೇನೇನಿದೆ ಅದನ್ನೆಲ್ಲ ನಿತ್ಯ, ಅದು ಎಂದಿಗೂ ಕೂಡ ಅದಕ್ಕೆ ಹುಟ್ಟು ಸಾವು ಅನ್ನೋದಿಲ್ಲ, ಅದು ನಿತ್ಯ ವಸ್ತು ಅಂತ ನಾವು ಸಮರ್ಥನೆ ಮಾಡ್ಬೇಕಾಗಿದೆ. ಯಾರಿಗೆ? ಬೌದ್ಧರಿಗೆ. ಅದಕ್ ನಾವು ಉಪಾಯ ಹೇಳೋದು ಇದನ್ನೇ, ಸೋಯಂ ದೇವದತ್ತ ಅಂತ. ಸೋಯಂ ಅವನೇ ಇವನು ಅಂತಂದ್ರೆ ಎರಡು ಕ್ಷಣ ಬಂದ. ಈಗ ಕಾಶಿಲಿ ಇದ್ದವನು ಇವಾಗ ಕಾಶಿಲಿ ನೋಡಿದ್ವಿ, ಆಮೇಲೆ ಎಷ್ಟೋ ದಿವಸ ಆದ್ಮೇಲೆ ಅವನನ್ನ ಇಲ್ಲಿ ಬೆಂಗಳೂರಲ್ಲಿ ನೋಡಿದ್ವಿ. ಎಷ್ಟೋ ದಿವಸ ಆದ್ಮೇಲೆ, ಎಷ್ಟೋ ವರ್ಷ, ಏನ್ ಬೇಕಾದ್ರೆ ಆಗ್ಬೋದು, ವರ್ಷ ದಿವಸ, ಕ್ಷಣ ಅಲ್ಲ, ದಿವಸ ವರ್ಷಗಳೇ ಕಳೆದೋದ್ವು. ಅಲ್ಲಿವರೆಗೂ ಸೋಯಂ ದೇವದತ್ತ, ಅವನೇ ಇವನು ಅಂತ ಹೇಳ್ತೀವಿ. ಅವನೇ ಇವನು ಅಂತ ಹೇಳ್ತಾ ಇದೀವಿ ಅಂದ್ರೆ ಅರ್ಥ ಅವ್ರು ಒಂದೇ ಕ್ಷಣದಲ್ಲಿ ಇರೋದು ಅಂತ ಅರ್ಥನ? ಇಷ್ಟು ದಿವಸ, ಇಷ್ಟು ವರ್ಷಗಳ ಕಾಲ ಅವನೇ ಈಗಲೂ ಇರೋದು, ವ್ಯತ್ಯಾಸ ಇಲ್ಲ. ಹಾಗಾದ್ರೆ ಏನಾಯ್ತು? ಕ್ಷಣಿಕತ್ವವಾದಿಗಳಿಗೆ ಏನಾದ್ರು ಅವ್ರ ಅಂದ್ರೆ ಬೌದ್ಧರ ಖಂಡನೆ ಮಾಡ್ಬೇಕು ಅಂದ್ರೆ ನೋಡಿ, ಎಲ್ಲರಿಗೂ ನಮ್ಗೆ ಅನುಭವಕ್ಕಿದೆ. ಎಷ್ಟೋ ಯಾವತ್ತೋ ಹಿಂದೆ ನೋಡಿದ ವ್ಯಕ್ತಿನ ಇವತ್ತು ನಾವು ಅವನೇ ಇವನು ಅಂತ ನೆನಪಿಸ್ಕೊಳ್ಳೋದಿದೆ, ಅವನೇ ಇವನು ಅಂತ. ಇಷ್ಟೆಲ್ಲ ಜ್ಞಾನ ನಮ್ಗೇನ್ ಬರ್ತಾ ಇದೆ, ಈ ಜ್ಞಾನ ಬರಬೇಕು ಅಂದ್ರೆ ಆ ಆತ್ಮ ಅವನು ಕ್ಷಣಿಕ ಅಂತ ಒಪ್ಪಾರ್ದು, ಕ್ಷಣ ಬೇರೆ ಬೇರೆ ಅಂತ ಒಪ್ಪಾರ್ದು, ಅವನೇ ಇವನು ಅಂತ ಇಬ್ರು ಒಂದೇ ಅಂತ ಒಪ್ಬೇಕು. ಹಾಗಾದ್ರೆ ಪ್ರತಿ ಕ್ಷಣ ಪದಾರ್ಥಗಳು ಸತ್ಯ ಆದ ಕೂಡಲೇ ಅದು ಬದಲಾಗ್ತಾ ಹೋಗುತ್ತೆ, ಕ್ಷಣಿಕ ಪದಾರ್ಥಗಳು ಅಂತ ಒಪ್ಪಬಾರದು ಅಂತ. ಇದು ಬೌದ್ಧರನ್ನ ನಾವು ಖಂಡನೆ ಹೇಗ್ ಮಾಡ್ತೀವಿ? ಈ ಆತ್ಮ ಸ್ಥಾಯಿ, ಕ್ಷಣಿಕ ಅಲ್ಲ. ಸ್ಥಾಯಿ ಅಂದ್ರೆ ಒಂದಿಷ್ಟು ವರ್ಷಗಳ ಕಾಲ ಇರ್ತಾನೆ, ಆಮೇಲೆ ಅವನಿಗೆ ಮರಣ ಆಗತ್ತೆ, ಅಂದ್ರೆ ದೇಹದ ಮುಖಾಂತರ. ಅಂತೂ ಸ್ಥಾಯಿ ಪದಾರ್ಥ ಕ್ಷಣಿಕ ಅಲ್ಲ. ಈಗ ಪರ್ವತನೂ ಕೂಡ ಹಾಗೆ ಬದಲಾಗ್ತಾ ಇರುತ್ತಂತೆ, ಅದು ಬೇರೆ ಬೇರೆ ಆಗ್ತಾ ಇರ್ತದೆ ಪ್ರತಿ ಕ್ಷಣ. ಇದು ಹೆಂಗ್ ಸಾಧ್ಯ? ಈ ತರ ಬೌದ್ಧರು ತಮ್ಮ ವಾದ ಸಮರ್ಥನೆ ಮಾಡಿದ್ರೆ ಅದಕ್ಕೆ ಖಂಡನೆ ಮಾಡೋದು ಈ ಪ್ರತ್ಯಭಿಜ್ಞ ಇಟ್ಕೊಂಡೇ ಖಂಡನೆ ಮಾಡ್ತೀವಿ. ಅದನ್ನ ಪ್ರತ್ಯಭಿಜ್ಞ ಇದು ಪರಮ ಪ್ರಮಾಣ ಅಂತ ಒಪ್ಬೇಕು. ಇದು ಪ್ರಮಾಣ. ಅವರೇ ಇವನು ಅಂತಂದ್ರೆ ಆ ಜ್ಞಾನ ಸುಳ್ಳು ಅಂತ, ಅದು ಜ್ಞಾನ ಸರಿ ಇಲ್ಲ, ಮಿಥ್ಯ ಅಂತ ಹೇಳ್ಬಾರ್ದು, ಅಪ್ರಮಾಣ ಅಂತ ಹೇಳ್ಬಾರ್ದು ಅಂತ. ಯಾಕೆಂದ್ರೆ ಜ್ಞಾನ ಬಂದಿದ್ದಂತೂ ಸತ್ಯ, ಬಂದ ಜ್ಞಾನ ಪ್ರಮಾಣ ಅಂತ ಒಪ್ಪಬೇಕಂತೆ, ಸರಿಯಾದದ್ದು ಅಂತ. ಯಾಕೆ ಇದ್ರ ಬಗ್ಗೆ ಆಕ್ಷೇಪ ಏನು ಅಂದ್ರೆ, ಕೆಲವರು ಯಾಕೆ ಅಪ್ರಮಾಣ ಅಂತ ಹೇಳ್ತಾರೆ? ಪ್ರತಿವಿಜ್ಞ ಜ್ಞಾನ ಏನ್ ಬರುತ್ತಲ್ಲ ಅದು ಸರಿ ಇಲ್ಲ ಅಂತ. ಅಂದ್ರೆ ಅವನೇ ಇವನು ಅಂತ ಏನ್ ಜ್ಞಾನ ಬಂತು, ಇದು ಸರಿ ಇಲ್ಲ ಅಂತ. ಯಾಕೆ ಅಂತಂದ್ರೆ, ಈಗ ಆ ದೇವದತ್ತ, ಕಾಶಿಯಲ್ಲಿ ಕಂಡ ಆ ದೇವದತ್ತ, ಈ ಬೆಂಗಳೂರಿನಲ್ಲಿ ಕಂಡ ಈ ದೇವದತ್ತ ಒಬ್ಬನೇ ಅಂತ ಇದು ಹೇಳ್ತೀವಲ್ಲ, ಇದು ತಪ್ಪಂತೆ ಹೇಳೋದು. ಯಾಕೆಂದ್ರೆ ನೋಡಿ, ಆ ದೇಶ ಕಾಲಗಳ ಸಂಬಂಧ ಇರೋದು ಆ ವ್ಯಕ್ತಿಗೆ, ಅಂದ್ರೆ ಅವತ್ತು ನೋಡಿದ ಆ ದೇವದತ್ತನಿಗೆ. ಈ ದೇಶ ಕಾಲಗಳ ಸಂಬಂಧ ಈಗಿರೋ ವ್ಯಕ್ತಿಗೆ ಇರೋದು. ಅವನೇ ದೇವದತ್ತ ಆ ಅಂಶದಲ್ಲಿ ಸಮಾನ. ಅದೇ ದೇಶ ಕಾಲಗಳು, ಆ ದೇಶ ಕಾಲಗಳೇ ಬೇರೆ, ಈ ದೇಶ ಕಾಲಗಳೇ ಬೇರೆ. ಹಾಗಾದ್ರೆ ಆ ದೇಶ ಕಾಲಗಳಲ್ಲಿರುವ ಒಬ್ಬ ವ್ಯಕ್ತಿ, ಈ ದೇಶ ಕಾಲಗಳಿರುವ ವ್ಯಕ್ತಿ ಒಬ್ಬನೇ ಆಗ್ಲಿಕ್ಕೆ ಹೇಗ್ ಸಾಧ್ಯ? ಅದು ತಪ್ಪಾಗತ್ತೆ. ಆದ್ರಿಂದ ಒಬ್ಬನೇ ಅಂತ ನಿಮಗೇನ್ ಜ್ಞಾನ ಬರ್ತಾ ಇದೆ ಅದು ತಪ್ಪು, ಅದ ಪ್ರಮಾಣ ಅಂತ ಇಷ್ಟು ಹೇಳಲಿಕ್ಕೆ ಹೋಗ್ತಾರೆ ಪ್ರತಿಭಿಜ್ಞ. ಆದ್ರೆ ಆ ರೀತಿ ಅಪ್ರಮಾಣ ಅಂತ ಹೇಳ್ಬಾರ್ದಂತೆ, ಅದು ಪರಮ ಪ್ರಮಾಣ. ಯಾಕೆ? ಆತ್ಮ ಕ್ಷಣಿಕ ಅಲ್ಲ, ಆತ್ಮ ಸುಮಾರು ವರ್ಷಗಳ ಕಾಲ ಇರ್ತಾನೆ, ಒಬ್ಬನೇ ಆತ್ಮ ಅಂತ ಸಮರ್ಥನೆ ಮಾಡ್ಬೇಕು ಅಂದ್ರೆ ಈ ಪ್ರತ್ಯಭಿಜ್ಞ ಬೇಕೇ ಬೇಕು ಅಂತ ಇಷ್ಟಿದೆ. ಇನ್ನೊಂದು ನಮ್ಗೆ ತತ್ವನಿರ್ಣಯ ಗ್ರಂಥ ಎಲ್ಲ ಪಾಠ ಕೇಳಿದ್ರೆ ಅಣುಸುಧ, ಆ ಜಯತೀರ್ಥರ ಟೀಕೆ, ತತ್ವನಿರ್ಣಯ ಟೀಕೆನ ಕೇಳಿದಂತೂ ಇನ್ನು ಸ್ಪಷ್ಟವಾಗುತ್ತೆ.
ಅಲ್ಲಿ ಸೋಯಂ ಕುಂತಲ ಕಲಾಪ ಅಂತ ಹೇಳ್ತೀವಿ. ಅವನು ತಲೆ ಬಾಚ್ಕೊಡ್ತಾ ಇದ್ದ, ತಲೆ ಬಾಚ್ಕೊಂಡಾಗ ಕೂದ್ಲು ಬಿತ್ತು, ಅದೆಲ್ಲೋ ಹಾರ್ಕೊಂಡೋಗಿ ಆಚೆ ದೂರದಲ್ಲಿ ಬಿದ್ದಿದೆ. ಸೋಯಂ ಕುಂತಲ ಕಲಾಪ ಅಂತ ಹೇಳೋದು. ಇದು ವಾಸ್ತವಿಕವಾಗಿ ಏನು ಅಂದ್ರೆ, ಈ ಅವನು ಕಟಿಂಗ್ ಮಾಡಿಸ್ಕೊಂಡ್ ಬಂದ, ಆದರೆಲ್ಲ ಕೂದ್ಲು ಅಲ್ಲಿ ಬಿದ್ದಿದೆ. ಸೋಯಂ ಕುಂತಲ ಕಲಾಪ, ನನ್ ತಲೆ ಮೇಲೆ ಇದ್ದಿದ್ದೇ ಇದು ಅಂತ. ಸೋಯಂ ಕುಂತಲ ಕಲಾಪ, ಅದೇ ಈ ಕೂದ್ಲು ಅಂತ. ಅದೇ ಈ ಕೂದ್ಲು ಅಂದ್ರೆ ಏನರ್ಥ? ಅದೇ ಈ ಕೂದ್ಲು ಹೇಗಾಗ್ಲಿಕ್ಕೆ ಸಾಧ್ಯ? ತಲೆಯಲ್ಲಿದ್ದ ಕೂದಲೆಲ್ಲ ಹೋಗಾಯ್ತು, ಈಗ ಕೆಳಕ್ಕೆ ಬಿದ್ದಾಯ್ತು. ಅದೇ ಈ ಕೂದಲು ಅಂದ್ರೆ ಏನರ್ಥ? ತಲೆ ಮೇಲೆ ಬೆಳೆದಿರೋ ಕೂದಲು ಇದೆಯಲ್ಲ, ಅದೇ ತರಹ ಈ ಕೂದಲುಗಳು ಅಂತ ವ್ಯಾಖ್ಯಾನ ಮಾಡ್ಬೇಕು. ಏನೊಂದು ವ್ಯಾಖ್ಯಾನ ಮಾಡ್ಬೇಕಲ್ಲ. ಅಲ್ಲಿ ಮಾಡ್ಬೇಕಾದ್ರೆ ಇದು ಉದಾಹರಣೆ ಕೊಡ್ತಾರೆ. ಪ್ರತಿವಿಘ್ನ ಅಂದ್ರೆ ಅದೇ ಇದು, ಅದೇ ಇದು ಅನ್ನುವ ಜ್ಞಾನ ಬರೋದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಈಗ ಸೋಯಂ ಗಕಾರ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಅಂದ್ರೆ ನಾವೆಲ್ಲ ಏನು ವರ್ಣಗಳ ಅಕ್ಷರಗಳನ್ನ ಉಚ್ಚಾರಣೆ ಮಾಡ್ತೀವಿ, ಈ ವರ್ಣಗಳೆಲ್ಲ ನಿತ್ಯ, ಅದೆಲ್ಲ ಶಾಶ್ವತವಾಗಿರೋದು ಅಂತ ನಾವು ಭಾವಿಸ್ಬೇಕಂತೆ. ಅಂದ್ರೆ ಇವಾಗ ಒಬ್ಬ ರಾಮ ಅಂತ ಒಬ್ಬ ಹೇಳ್ದ, ಇನ್ನೊಬ್ಬ ರಾಮ ಅಂತ ಹೇಳ್ದ. ಈ ಒಂದ್ ಸಲಿ ರಾಮ ಅಂತ ಹೇಳಾದ ಮೇಲೆ ಆ ಶಬ್ದ ನಿಂತು ಹೋಯ್ತು, ಅಂದ್ರೆ ಅದಕ್ಕೆ ಹುಟ್ಟಿತು, ನಾಶ ಆಗೋಯ್ತು. ಇನ್ನೊಬ್ಬ ರಾಮ ಅಂತ ಹೇಳ್ತಾನೆ, ಮತ್ತೆ ಆ ರಾಮ ಶಬ್ದ ಹುಟ್ಟಿತು, ಅವ್ನು ಸುಮ್ನೆ ಮೌನವಾದಾಗ ಮತ್ತೆ ಅದು ನಾಶ ಆಯ್ತು. ಈಗ ಎರಡೂ ಕಡೆ ರಾಮ ಅನ್ನೋಲಿ ರೇಫ ಅಂದ್ರೆ ಮೊದಲು ರ ಅಂತ ಏನೋ ಒಂದು ಶಬ್ದ ಕೇಳ್ತಾ ಇದೆ, ಅಕ್ಷರ, ಅದ್ ಎರಡು ಒಂದೇನೋ ಬೇರೆನೋ ಇಲ್ಲ. ಸಜೇವ ಅಯಂ ರೇಫ, ಮೊದಲು ಒಬ್ಬ ಮನುಷ್ಯ ಏನು ರಾಮ ಶಬ್ದ ಹೇಳಿದಾಗ ಅಲ್ಲಿ ಮಾ ಆ ರೇಫ ಎಲ್ಲ ಕೇಳಿಸ್ತಲ್ಲ, ಅದೇ ಇನ್ನೊಬ್ಬ ಹೇಳಿದ ವ್ಯಕ್ತಿಯಲ್ಲಿರೋದು ಅದೇ ರಾಮ ಶಬ್ದದಲ್ಲಿ. ಹಾಗಾದ್ರೆ ಸಯೇವಾಯಂ ರೇಫ, ಸಯೇವಾಯಂ ಮಕಾರ, ಸಯೇವಾಯಂ ಆಕಾರ, ಹೀಗೆಲ್ಲ ಹೇಳ್ತೀವಿ. ಇದೆಲ್ಲ ಪ್ರತ್ಯಭಿಜ್ಞಾ ಸ್ಥಳಕ್ಕೆ ಉದಾಹರಣೆ. ಪ್ರತ್ಯಭಿಜ್ಞಾ ಅಂದ್ರೆ ಇಷ್ಟು, ನಿಮಗೆ ಪರಿಚಯಕ್ಕೋಸ್ಕರ ಇಷ್ಟೆಲ್ಲ ವಿವರಣೆ ಮಾಡಿದೆ. ಪ್ರಕೃತ ಮುಂದಿನ ವಾಕ್ಯ ಗಮನಿಸಿ. ಮೊದಲನೇ ಶ್ಲೋಕ ಏನ್ ಲೈನ್ ಇದೆ ಅದಾದ್ಮೇಲೆ, ಸರ್ವೇಪಿ ಪರೀಕ್ಷಕಾ ತದ್ಬಲೇನ ಆತ್ಮಾದೇಹ ಸ್ಥಾಯಿತ್ವಂ ಸಾಧಯಂತೆ. ಎಲ್ಲ ಪರೀಕ್ಷಕರು, ಪರೀಕ್ಷಕರು ಅಂದ್ರೆ ವಿಮರ್ಶೆ ಮಾಡುವಂತಹ ಜ್ಞಾನಿಗಳು, ತಾವೆಲ್ಲ ಈ ಪ್ರತ್ಯಭಿಜ್ಞಾ ಇಟ್ಕೊಂಡೇ ಬೌದ್ಧವಾದವನ್ನ ಖಂಡನೆ ಮಾಡೋದು. ಸರಿ, ಈಗೇನಾಯ್ತು? ಈಗ ತತಃ ಪ್ರಕೃತೆ, ನಾವು ಬಂದಿದ್ ವಿಷಯ ಎಲ್ಲಿ, ನೀವು ಚರ್ಚೆ ಮಾಡ್ತಾ ಇರೋದು ಎಲ್ಲಿ? ನಾವ್ ಹೇಳಿದ್ದೇನು? ಚಕ್ಷುಸ್ಸು ಮತ್ತೆ ಕಿವಿ, ಮೂಗು ಇತ್ಯಾದಿ ಜ್ಞಾನೇಂದ್ರಿಯಗಳೇನಿದೆ, ಅದು ವರ್ತಮಾನ ಕಾಲದಲ್ಲಿರೋ ವಸ್ತುವಿನ ಜ್ಞಾನ ತಂದು ಕೊಡುತ್ತಷ್ಟೆ. ಅದು ಯಾವುದೋ ಒಂದು ಹಿಂದಿನ ಕಾಲದ ವಸ್ತು ಜ್ಞಾನ ತಂದು ಕೊಡಲ್ಲ. ಕೇವಲ ವರ್ತಮಾನದಲ್ಲಿರೋ ವಸ್ತುವನ್ನು ಮಾತ್ರ ಗ್ರಹಣ ಮಾಡೋದು ಅಂತ ಪ್ರಶ್ನೆ ಕೇಳಿದ್ವಿ. ಅದಕ್ಕೆ ನೀವು ಉತ್ತರ ಹೇಳ್ತಾ, ಏನೋ ಈ ಪ್ರತ್ಯಭಿಜ್ಞೆ ಅಂತೆ, ಆತ್ಮನ ಸ್ಥಾಯಿತ್ವ ಅಂತೆ, ಬೌದ್ಧರ ಖಂಡನೆ ಅಂತೆ, ಇವೆಲ್ಲ ಯಾಕ್ಬೇಕೀಗ ಅಂತ ಸಹಜವಾಗಿ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಕೊಡ್ತಾರೆ, ಹಾಗಲ್ಲ. ಅತೀತ ವರ್ತಮಾನತ್ವ ಧರ್ಮಿಣಿ ಸಾಚ ದೃಶ್ಯತೆ ನಿಜ ಸೋಯಮಿತಿ ಪ್ರತ್ಯಭಿಜ್ಞ ಆಕಾರೋ ಅನುಭೂಯತೆ. ಸ್ಪಷ್ಟವಾಗಿ ಬರೀತಾರೆ ಮುಂದೆ. ಇಲ್ಲಿ ಜಯತೀರ್ಥರ ಪಂಕ್ತಿಯಲ್ಲಿ ಆಕಾರ ತೋರಿಸಿದ್ದಾರೆ. ಜ್ಞಾನ ಬಂತು ಅಂದ್ರೆ, ಈಗ ನಮ್ ಒಳಗಡೆ ತುಂಬಾ ತಿಳ್ಕೊಂಡಿರ್ತೀವಿ. ಹೇಗೆ ತಿಳಿಸ್ಕೊಡಿ, ನಿಮ್ಗೆ ಏನ್ ಜ್ಞಾನ ಇದೆ ಅಂದ್ರೆ ಶಬ್ದ ಹೇಳಿದ್ಮೇಲೆ ಗೊತ್ತಾಗೋದು. ಹಾಗೆ ಅವನೇ ಇವನು ಅಂತ ಅವನಿಗೆ ಜ್ಞಾನ ಇದೆ, ನೋಡಿದಾಗ ಅವ್ನ್ ಗೊತ್ತಾಗಿದೆ, ಜ್ಞಾನ ಬಂದಿದೆ. ಆದ್ರೆ ಹೇಗೆ ಇವ್ನ ಜ್ಞಾನ ಏನಿದೆ ನಿನಗೆ ಅಂತಂದಾಗ, ಸೋಜನ್ ಅವನೇ ಇವನು ಅಂತ ಜ್ಞಾನ ಇದೆ ಅಂತ ಶಬ್ದ ಹೇಳಿದ್ಮೇಲೆ ಗೊತ್ತಾಗುತ್ತೆ. ಹಾಗಾದ್ರೆ ಪ್ರತಿಯೊಂದು ಜ್ಞಾನಕ್ಕೆ ಒಂದು ಆಕಾರ ತೋರಿಸಿಕೊಡಿ ಅಂದ್ರೆ ಅದು ಹೇಗ್ ಬಂದಿದೆ ಅಂತ ತೋರಿಸ್ಬೇಕಂತೆ. ಆ ರೀತಿ ಸೋಯಂ ಅಂತ ಜ್ಞಾನ ಬಂತು, ಅವನೇ ಇವನು ಅಂತ. ಈ ಕೆಲವು ಸಲಿ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಥವಾ ಸೋಹಂ ಯೋಸೌ ಸೋಹಂ ಸೋಸೌ ಯೋಸೌ ಅಂತೆಲ್ಲ ಶಬ್ದ ಬರುತ್ತೆ ಈ ಉಪನಿಷತ್ತಿನಲ್ಲಿ. ಯಾರು ಅವನಾಗಿದಾನೋ, ಅವನು ಯಾರು ಆ ಬ್ರಹ್ಮನಿದಾನೋ ಅವನೇ ನಾನು, ನಾನೇನಿದ್ದೇನೆ ನಾನು ಅವನೇ ಅಂತ ಹೀಗೆಲ್ಲ ಒಂದು ಶಬ್ದಗಳು ಬರುತ್ತೆ ಅಂತ. ಇದೆಲ್ಲ ಒಂದ್ ರೀತಿ ಪ್ರತಿವಿಘ್ನ ಸ್ಥಳಗಳೇನಿಲ್ಲ ಆ ತರ. ಆ ಸಹ ಅಯಂ, ಅಯಂ ಸಹ, ಈ ತರ ಶಬ್ದಗಳು. ಅಂತೂ ಸೋಯಂ ಇತಿ ಪ್ರತ್ಯಭಿಜ್ಞಾ ಆಕಾರೋ ಅನುಭೂಯತೆ. ಇಲ್ಲೇನಾಯ್ತು? ಆ ದೇಶ ಕಾಲಗಳಲ್ಲಿದ್ದ ವ್ಯಕ್ತಿಯೇ ಈ ದೇಶ ಕಾಲದಲ್ಲಿ ನನಗೆ ಕಾಣ್ತಾ ಇದ್ದಾನೆ ಅಂತ ಇಷ್ಟು ಜ್ಞಾನ ಬಂತು. ಈ ಪ್ರತ್ಯಭಿಜ್ಞ ಆಕಾರದಲ್ಲಿ ಏನಾಯ್ತು? ಇದು ಯಾವ್ದ್ರಿಂದ ಬರ್ತಾ ಇರೋದು? ಕಣ್ಣಿನಿಂದಲೇ ಬರ್ತಾ ಇರೋದು. ಹಾಗಾದ್ರೆ ಕಣ್ಣು ಏನ್ ಮಾಡ್ತು? ಅವನೇ ಇವನು ಅಂತ ಜ್ಞಾನ ತಂದು ಕೊಡ್ತಾ ಇದೆ ಕಣ್ಣು. ಕಣ್ಣಿಗೆ ಶಕ್ತಿ ಇರೋದು ಎಷ್ಟು? ಈ ಕಾಲದಲ್ಲಿರೋ ವಸ್ತುವನ್ನ ಗ್ರಹಣ ಮಾಡೋ ಅಷ್ಟೇ ಶಕ್ತಿ ನೀವು ಹೇಳ್ತೀರಿ. ಆದ್ರೆ ಸೋಯಂ ದೇವದತ್ತ, ಅವನೇ ಇವನು ಅಂತ ಮುಂದಿರೋ ದೇವದತ್ತನ್ ನೋಡಿ ಅವನೇ ಇವನು ಅಂತ ಹೇಳ್ತೀರಿ. ಅವನೇ ಇವನು ಅಂತ ನಿಮಗ್ ಜ್ಞಾನ ಬರ್ತಾ ಇದೆ ಅಂದ್ರೆ, ಅವನೇ ಅಂದ್ರೆ ಆ ದೇಶ ಕಾಲಗಳಲ್ಲಿದ್ದ ದೇವದತ್ತ. ಹಾಗಾದ್ರೆ ಆ ದೇಶ ಕಾಲಗಳು ಅಂದ್ರೆ ಹಿಂದಿನ ಕಾಲ, ಹಿಂದಿನ ದೇಶ ಅಂತ ಆಯ್ತು. ಅದ್ರ ಜ್ಞಾನ ಹೇಗ್ ಬಂತು? ಕಣ್ಣಿನಿಂದಲೇ ಬಂದಿರ್ಬೇಕಲ್ಲ. ಹಾಗಾದ್ರೆ ಏನಾಯ್ತು? ವಸ್ತುಗಳು ನಿಮಗೆ ಕಣ್ಣಿಗೆ ಕಾಣಿಸೋದು ಬರೀ ಈ ಕಾಲದಲ್ಲಿರೋ ವಸ್ತುಗಳಷ್ಟೇ ಅಲ್ಲ, ಆ ಕಾಲ ಆ ದೇಶದಲ್ಲಿರೋ ವಸ್ತುವನ್ನು ನಿಮಗೆ ಕಣ್ಣಿಗೆ ಕಂಡಿದೆ ಅಂತ ಅರ್ಥ. ಇದು ಹೇಗ್ ಸಾಧ್ಯ? ಆ ಕಾಲದಲ್ಲಿ ದೇವದತ್ತ ಇದ್ದದ್ದು, ಈ ಕಾಲದಲ್ಲಿ ಇದ್ದಾನಲ್ಲ ಈಗ ದೇವದತ್ತ. ಹಾಗಾದ್ರೆ ಆ ಕಾಲ ಆ ದೇಶದಲ್ಲಿದ್ದ ದೇವದತ್ತನೇ ಈ ಕಾಲ ಈ ದೇಶದಲ್ಲಿ ಇರೋದು ಅಂತ ಕಣ್ಣಿನಿಂದಲೇ ನೇರವಾಗಿ ನಮಗೆ ಜ್ಞಾನ ಬರ್ತಾ ಇದೆ.
ಹಾಗಾದ್ರೆ ನಮ್ಮ ಕಣ್ಣು ಕೇವಲ ಈ ಕಾಲದಲ್ಲಿರುವ ವಸ್ತುವನ್ನಷ್ಟೇ ಗ್ರಹಣ ಮಾಡೋದಲ್ಲ, ಹಿಂದಿನ ಕಾಲದನ್ನು ಗ್ರಹಣ ಮಾಡಬಹುದು, ಹಿಂದಿನ ಕಾಲದಲ್ಲಿರುವ ವಸ್ತುವನ್ನು ಕೂಡ ಅಂತ ಇಷ್ಟು ಮಾತು ಬಂತು. ಆದ್ರೆ ಇದೆಲ್ಲ ಪ್ರತ್ಯಭಿಜ್ಞಾ ವಿಷಯದಲ್ಲಿ ಮಾತ್ರ. ಈ ಪ್ರತ್ಯಭಿಜ್ಞಾ ಅನ್ನೋ ಜ್ಞಾನ ಏನಿದೆಯಲ್ಲ ಇದ್ರ ಬಗ್ಗೆ. ಈಗ ಇದು ಘಟ ಅಂತ ನಮಗ್ ಜ್ಞಾನ ಬಂತು, ಇದು ಪುಸ್ತಕ, ಇವನೊಬ್ಬ ಮನುಷ್ಯ ಅಂತೆಲ್ಲ ಜ್ಞಾನ ಬಂತು. ಬರೀ ಇವನು ಇದು ಅಂತ ಇಷ್ಟೇ ಜ್ಞಾನ ಬರ್ತಾ ಇದೆ. ಇಷ್ಟೇ ಜ್ಞಾನ ಬಂದ್ರೆ ಇದನ್ನ ಪ್ರತ್ಯಕ್ಷ ಅಂತ ಕರಿತೀವಿ. ಅದೇ ಇದು ಅಥವಾ ಅವನೇ ಇವನು, ಅವಳೇ ಇವಳು, ಈ ರೀತಿ ಜ್ಞಾನ ಬಂತು ಅಂತ ಆದ್ರೆ ಇದನ್ನ ಪ್ರತ್ಯಭಿಜ್ಞಾ ಅಂತ ಶಬ್ದದಿಂದ ಕರೀತಾರೆ. ಇದು ಮುಂದೆ 227ನೇ ಸುಧಾಮೂಲ ಇದನ್ನ ಇನ್ನೂ ಕೂಡ ವಿಸ್ತಾರವಾಗಿ ಹೇಳ್ತಾರೆ. ಅದು ಸ್ವಲ್ಪ ವಿವರಣೆ ಅಗತ್ಯ ಇದೆ. ಆದ್ರೆ ಏನಂದ್ರೆ ಶುರು ಮಾಡಿದ್ರೆ ಪೂರ್ತಿ ಮುಗಿಸ್ಬೇಕು ಆ ವಿಷಯನ. ಅಂದ್ರೆ ಇನ್ನೊಂದ್ 3-4 ತಾರ ಹೇಳ್ಬೇಕಾಗತ್ತೆ. ಆ 3-4 ತಾರ ಹೇಳಿದ್ರೆ ಅವಾಗ ಸ್ಪಷ್ಟವಾಗಿ ಆ ವಿಷಯ ಮುಕ್ತಾಯ ಆಗತ್ತೆ, ಇಲ್ಲಾಂದ್ರೆ ಗೊಂದಲ ಆಗತ್ತೆ ಮತ್ತೆ. ಅದಕ್ಕೋಸ್ಕರ ಇಲ್ಲಿವರೆಗೂ ನಾವೇ ತಿಳ್ಕೊಂಡು ಪ್ರತ್ಯಭಿಜ್ಞಾ ಅಂದ್ರೆ ಏನು, ಅದರ ಪರಿಚಯ ಏನು, ಇದು ಯಾಕೆ ಅಂದ್ರೆ ಬೌದ್ಧರ ವಾದವನ್ನ ಖಂಡನೆ ಮಾಡ್ಲಿಕ್ಕೆ ಇದು ಬೇಕು. ಇಷ್ಟು ನಮಗೆ ವಿಷಯ ಗೊತ್ತಿದೆ ಸದ್ಯಕ್ಕೆ. ಇದು ಮುಂದಿನ ವಿಷಯ ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮನ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀವನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಸರ್. ಅಲ್ಲಿ ಭಾಗವತದಲ್ಲಿ ನಾನು ಕೇಳಿದ್ದು ಅಂದ್ರೆ ಹೇಳಿ ಅಲ್ಲಿ ಸಹರಾಮ